ವೈಜ್ಞಾನಿಕವಾಗಿ ಫಿಯೋನಿಕ್ಯುಲಮ್ ವಲ್ಗಾರಿ ಅಂತ ಕರೆಸಿಕೊಳ್ಳುವ ಸೊಂಪು ಇದು ಒಂದು ಅರೋಮೆಟಿಕ್ ಅಂದ್ರೆ ಸುವಾಸನೆ ಹೊಂದಿರುವ ಒಂದು ಮಸಾಲೆ ಪದಾರ್ಥ. ಇದರ ಶೆಲ್ಫ್ ಲೈಫ್ ಅಂದ್ರೆ ಇದರ ಜೀವಿತಾವಧಿ 6 ತಿಂಗಳು. ಇದು ಉಷ್ಣ ಗುಣ ಹೊಂದಿದೆ ಅಥವಾ ತಂಪು ಗುಣ ಹೊಂದಿದೆ ಅಂತ ಹೇಳ್ಬೋದಾ? ನೀವು ಬಹುಶಃ ಇದು ತಂಪು ಅಂತ ತಿಳಿದುಕೊಂಡಿದ್ರೆ ಅದು ತಪ್ಪು. ಆಯುರ್ವೇದದ ಪ್ರಕಾರ ಇದು ಲಘು ಉಷ್ಣ ಗುಣ ಹೊಂದಿದೆ. ಆದ್ರಿಂದಲೇ ಇದು ಕಫ ಮತ್ತು ವಾತ ಪ್ರಕೃತಿಯವರಿಗೆ ತುಂಬಾನೇ ಒಳ್ಳೆಯದು. ಇದು ಕಫ ದೋಷ ಮತ್ತು ವಾತ ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಇದು ನಮ್ಮ ದೇಹದಲ್ಲಿರುವ 7 ಧಾತುಗಳಲ್ಲಿ ಅಂದ್ರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಇವುಗಳಲ್ಲಿ ಮಜ್ಜ ಮತ್ತು ರಸ ಧಾತುಗಳ ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಜ್ಜ ಧಾತು ಅಂದ್ರೆ ನಮ್ಮ ಮಿದುಳು, ಕಣ್ಣು ಮತ್ತು ಬೋನ್ ಮ್ಯಾರೋ ಮೂಳೆ ಮಜ್ಜೆ. ಯಾರಿಗೆ ತುಂಬಾ ಆಲಸ್ಯ ಇರುತ್ತೆ, ಕೆಲಸ ಮಾಡಲು ಮನಸ್ಸಾಗೋದಿಲ್ಲ ಅಥವಾ ಊಟ ಆದ್ಮೇಲೆ ತುಂಬಾ ನಿದ್ರೆ ಬರುತ್ತೆ, ಇಂಥವರಿಗೆ ಸೊಂಪು ಕಾಳು ತುಂಬಾನೇ ಒಳ್ಳೆಯದು. ಕಣ್ಣಿನ ಸಮಸ್ಯೆ ಇದ್ದಾಗ ಕೂಡ ಇದರ ಸೇವನೆ ತುಂಬಾನೇ ಒಳ್ಳೆಯದು. ಇದರ ಸೇವನೆ ನಮ್ಮ ಕಣ್ಣುಗಳನ್ನು ದೀರ್ಘಕಾಲದವರೆಗೆ ಆರೋಗ್ಯಕರವಾಗಿ ಇಡುತ್ತದೆ. ಯಾಕೆಂದ್ರೆ ಇದು ವಿಟಮಿನ್ ಎ ಯಿಂದ ಕೂಡ ಸಮೃದ್ಧವಾಗಿದೆ. ಇಲ್ಲಿ ಕಣ್ಣುಗಳ ಆರೋಗ್ಯಕ್ಕೆ ಇನ್ನೊಂದು ಕೆಲಸ ನಾವು ಏನ್ ಮಾಡಬಹುದಂದ್ರೆ ಸೊಂಪು ಕಾಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆ ಇಟ್ಟು ಬೆಳಗ್ಗೆ ಈ ನೀರಿನಿಂದ ಕಣ್ಣು ತೊಳೆಯಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಕಣ್ಣಿನ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಇದು ರಸಧಾತು ಮೇಲೆ ಪ್ರಭಾವ ಬೀರೋದ್ರಿಂದ ಎದೆ ಹಾಲಿನ ಪ್ರಮಾಣ ಕೂಡ ಹೆಚ್ಚುತ್ತದೆ. ದಿನಾಲು ಊಟದ ನಂತರ ಸೊಂಪು ತಿಂದ್ರೆ ಆಹಾರ ಚೆನ್ನಾಗಿ ಜೀರ್ಣ ಆಗಲು ಸಹಾಯ ಮಾಡುತ್ತದೆ. ಗ್ಯಾಸ್ ಸಮಸ್ಯೆ ಉಂಟಾಗಲು ಬಿಡುವುದಿಲ್ಲ. ಯಾಕೆಂದ್ರೆ ಇದು ವಾತದೋಷ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ಇದು ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ಒಳ್ಳೆಯದು, ಗಟ್ ಹೆಲ್ತ್ಗೆ ಒಳ್ಳೆಯದು. ನಮ್ಮ ಕರುಳಿನ ಹಲವಾರು ರೋಗಗಳಿಗೆ ಇದು ರಾಮಬಾಣ. ಮೂಲವ್ಯಾಧಿ ಸಮಸ್ಯೆಗೂ ಒಳ್ಳೆಯದು. ಹೆಚ್ಚು ನಾರಿನಾಂಶ ಹೊಂದಿರೋದ್ರಿಂದ ಮೈಲ್ಡ್ ಲಕ್ಸೇಟಿವ್ ಆಗಿ ಕೆಲಸ ಮಾಡುತ್ತದೆ. ಹೀಗೆ ಊಟದ ನಂತರ ತಿಂದ್ರೆ ಜೀರ್ಣಶಕ್ತಿ ಹೆಚ್ಚಿಸಿ ಹಸಿವು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಸೊಂಪು ಆಯುರ್ವೇದದ ಪ್ರಕಾರ ಇನ್ನೂ ಅನೇಕ ಔಷಧೀಯ ಗುಣಗಳನ್ನ ಹೊಂದಿದೆ. ನೀರಿನಲ್ಲಿ ಸೊಂಪು ಕಾಳುಗಳನ್ನು ಹಾಕಿ ಕುದಿಸಿ ಡಿಕಾಕ್ಷನ್ ಥರ ಮಾಡಿ ಕುಡಿದ್ರೆ ಎಕ್ಸ್ಪೆಕ್ಟರೆಂಟ್ ಆಗಿ ಕೆಲಸ ಮಾಡುತ್ತದೆ. ಅಂದ್ರೆ ಕಫ ಹೊರ ತೆಗೆಯುತ್ತದೆ. ಯಾಕೆಂದ್ರೆ ಇದು ಕಫ ದೋಷವನ್ನು ಕೂಡ ಬ್ಯಾಲೆನ್ಸ್ ಮಾಡುವ ಗುಣ ಹೊಂದಿದೆ. ಇದು ನೆಗಡಿಗೂ ಒಳ್ಳೆಯ ಮನೆಮದ್ದು. ಇದರಲ್ಲಿ ನೈಟ್ರೇಟ್ಗಳು ಇರೋದ್ರಿಂದ ನಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಪೊಟ್ಯಾಷಿಯಂ ಹೆಚ್ಚಿರೋದ್ರಿಂದ ನಮ್ಮ ಹೃದಯದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮೇಂಟೈನ್ ಮಾಡುತ್ತದೆ. ಹೃದಯದ ಸ್ನಾಯುಗಳಿಗೆ ಒಳ್ಳೆಯ ಬಲ ಕೊಡುತ್ತದೆ. ಅಧ್ಯಯನದ ಪ್ರಕಾರ ಸೊಂಪು ಕ್ಯಾನ್ಸರ್ನಂತಹ ರೋಗಗಳನ್ನು ನಿವಾರಣೆ ಮಾಡುವ ಗುಣ ಹೊಂದಿದೆ. ವಿಶೇಷವಾಗಿ ಕರುಳಿನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ಗಳನ್ನು ಇದು ನಿವಾರಣೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಅಂತ ಸಂಶೋಧನೆಗಳು ತಿಳಿಸುತ್ತವೆ. ಇದರ ಡಿಕಾಕ್ಷನ್ ಕುಡಿಯೋದ್ರಿಂದ ಋತುಚಕ್ರದ ಸಮಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳಾದ ಹೊಟ್ಟೆ ನೋವು, ಕಾಲಿನ ಸೆಳೆತ ಇವು ನಿವಾರಣೆಯಾಗಿ ನಿಯಮಿತವಾಗಿ ಋತುಚಕ್ರವಾಗುತ್ತದೆ. ಇನ್ನು ಮಕ್ಕಳಿಗೆ ಹೊಟ್ಟೆ ನೋವು ಇದ್ದಾಗ ಅಜೀರ್ಣ ಸಮಸ್ಯೆ ಕಾಡುತ್ತಿದ್ರೆ ಸೊಂಪು ಕಾಳಿನ ಉಂಡೆ ಮಾಡಿ ಕೊಡಬಹುದು. ಈ ಪೌಷ್ಟಿಕ ಉಂಡೆ ಹೇಗೆ ತಯಾರಿಸಬೇಕಂದ್ರೆ 1 ಕಪ್ ಹೆರಚಿದ ಕೊಬ್ಬರಿ, 2 ರಿಂದ 3 ಚಮಚ ಸ್ವಲ್ಪ ಹುರಿದು ಪುಡಿ ಮಾಡಿರ್ತಕ್ಕಂಥ ಸೊಂಪು, ಆಮೇಲೆ ಸ್ವಲ್ಪ ಬೆಲ್ಲ, ಅರ್ಧ ಚಮಚ ಶುಂಠಿ ಪುಡಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಡ್ಡು ತಯಾರಿಸ್ಕೊಳ್ಬೇಕು. ಈ ಟೇಸ್ಟಿ ಲಡ್ಡು ಮಕ್ಕಳನ್ನು ತಿನ್ನಲು ಕೊಟ್ರೆ ಅಜೀರ್ಣ ಸಮಸ್ಯೆ ನಿವಾರಣೆಯಾಗಿ ಹೊಟ್ಟೆ ನೋವು ಕೂಡ ಏನಂತಂದ್ರೆ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಹೆಚ್ಚುತ್ತದೆ. ಈ ಲಡ್ಡುಗಳನ್ನ ದೊಡ್ಡವರು ಕೂಡ ತಿಂದ್ರೆ ತುಂಬಾನೇ ಒಳ್ಳೆಯದು. ಈ ಸೊಂಪು ಕಾಳುಗಳನ್ನ ಹಾಲಿನಲ್ಲಿ ಕುದಿಸಿ ಕುಡಿದ್ರೆ ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ರಕ್ತಹೀನತೆ ನಿವಾರಿಸಿ ಮೂಳೆಗಳ ಆರೋಗ್ಯ ವೃದ್ಧಿಸುತ್ತದೆ. ಆದರೆ ಸೊಂಪು ಕಾಳುಗಳನ್ನ ಹಾಗೆ ತಿಂದ್ರೆ ನಾವು ಇದರ ಸಂಪೂರ್ಣ ಆರೋಗ್ಯ ಲಾಭ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಫೈಟಿಕ್ ಎಸಿಡ್ ಎಂಬ ಆಂಟಿ ನ್ಯೂಟ್ರಿಯೆಂಟ್ ರಾಸಾಯನಿಕ ಸತ್ವವು ಎಲ್ಲಾ ಬೀಜಗಳಲ್ಲಿರುತ್ತೆ, ಸೊಂಪು ಬೀಜಗಳಲ್ಲಿ ಕೂಡ. ಈ ಫೈಟಿಕ್ ಎಸಿಡ್ ಸೊಂಪಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಷಿಯಂ, ತಾಮ್ರ, ಸತು, ಮ್ಯಾಂಗನೀಸ್ ಹೀಗೆ ಇನ್ನೂ ಹಲವಾರು ಪೋಷಕಾಂಶಗಳನ್ನು ಹೀರಿಕೆಯಾಗಲು ಬಿಡೋದಿಲ್ಲ. ಅದಕ್ಕೆ ಸೊಂಪು ಕಾಳುಗಳನ್ನ ಸ್ವಲ್ಪ ಹುರಿದು ತಿನ್ಬೇಕು ಅಥವಾ ನೆನೆಯಿಟ್ಟು ತಿನ್ನಬಹುದು ಅಥವಾ ಡಿಕಾಷನ್ ತಯಾರಿಸಿ ಇದನ್ನ
ಕುಡಿಬಹುದು. ಮೊಳಕೆ ತರಿಸಿ ಕೂಡ ತಿನ್ನಬಹುದು. ಇಲ್ಲಿ ಸ್ಪ್ರೌಟ್ ಆಗಲು ಸ್ವಲ್ಪ ಸಮಯ ಬೇಕು, 4 ರಿಂದ 5 ದಿನ ಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಹುರಿದು ತಿನ್ನೋದ್ರಿಂದ ಅಥವಾ ನೆನೆ ಇಟ್ಟು ತಿನ್ನೋದ್ರಿಂದ ಅಥವಾ ಡಿಕಾಷನ್ ಕುಡಿಯೋದ್ರಿಂದ, ಸ್ಪ್ರೌಟ್ ತಯಾರಿಸಿ ಕೂಡ ಕುಡಿದ್ರೆ ಇದು ತುಂಬಾನೇ ಒಳ್ಳೆಯದು. ಹೀಗೆ ಮಾಡೋದ್ರಿಂದ ಫೈಟಿಕ್ ಆಸಿಡ್ ಏನಿರುತ್ತಲ್ಲ ಇದರಲ್ಲಿ ಅದು ನಾಶವಾಗುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಹೀರಿಕೆ ಚೆನ್ನಾಗಿ ಆಗುತ್ತದೆ. ಸೊಂಪು ತಿನ್ನುವಾಗ ನಮಗೆ ಕೆಲವು ವಿಷಯ ತಿಳಿದಿರಲೇಬೇಕು. ಬರ್ತ್ ಕಂಟ್ರೋಲ್ ಪಿಲ್ ಸೇವಿಸುವವರು ಸೊಂಪು ಸೇವಿಸುವುದು ಸರಿಯಲ್ಲ ಅಂತ ಹೇಳಲಾಗಿದೆ. ಆಮೇಲೆ ಆಂಟಿಬಯೋಟಿಕ್ಸ್ಗಳ ಜೊತೆ ಕೂಡ ಏನಂತಂದ್ರೆ ಈ ಸೊಂಪು ಇಂಟರ್ಫಿಯರ್ ಆಗುತ್ತದೆ ಅಂತ ಕೂಡ ಹೇಳಲಾಗಿದೆ. ಗರ್ಭಿಣಿಯರು ಸೊಂಪು ತಿನ್ನಬಾರದು ಅಂತ ಹೇಳಲಾಗಿದೆ. ಯಾಕೆಂದ್ರೆ ಇದು ಗರ್ಭಾಶಯದ ಸಂಕೋಚನೆ ಉತ್ತೇಜಿಸಬಹುದು ಮತ್ತು ಅಕಾಲಿಕ ಹೆರಿಗೆಗೆ ಕಾರಣವಾಗಬಹುದು. ಇನ್ನು ಅಪಸ್ಮಾರದ ಔಷಧಿ ತೆಗೆದುಕೊಳ್ಳುತ್ತಿದ್ರೆ ಸೊಂಪು ಅವಾಯ್ಡ್ ಮಾಡಬೇಕು ಅಂತ ಹೇಳಲಾಗಿದೆ. ಇನ್ನು ಉಳಿದವರೆಲ್ಲ ನಿರಾಳವಾಗಿ ದಿನಕ್ಕೆ 1 ಚಮಚ ಸೊಂಪು ತಿನ್ನಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.